ವೀರಣ್ಣ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ನಮ್ಮ SR ಗೌಡರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ 9ನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರಾರಂಭಿಕ ದಿನವಾಗಿ ಇವತ್ತು ನಾವೇನು ಗೋಪೂಜೆಯನ್ನು ಮತ್ತು ಗದದ ಪೂಜೆಯನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಈ 9ನೇ ವರ್ಷದ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ತಾಲೂಕಿಗೆ ಈಗಾಗಲೇ ಏನು ಇಡೀ ಜಿಲ್ಲೆಗೆ ಕೂಡ ಸಿರಾ ತಾಲೂಕು ಅಂತ ಅಂದರೆ ಇವತ್ತು ಭಾಳ ಯಶಸ್ವಿಯಾಗಿ ಎಲ್ಲರೂ ಕೂಡ ಐಕ್ಯಮತ್ಯವಾಗಿ ಜಾತ್ಯತೀತವಾಗಿ ಎಲ್ಲ ಧರ್ಮಾತೀತವಾಗಿ ಈ ಹಿಂದೂ ಮಹಾಗಣಪತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಂಬ ಒಂದು ಸಂದೇಶವನ್ನು ಕಳೆದ ಆಲೆ ನಾವು 8 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಮ್ಮ ಎಲ್ಲ ನಾಗರಿಕರು ನಮ್ಮ ಎಲ್ಲ ಸದ್ಭಕ್ತರುಗಳು ಇವತ್ತು ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಈ 9ನೇ ವರ್ಷದ ಈ ಒಂದು ವಿಶೇಷ ವಿಜೃಂಭಣೆಯ ಈ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮವೂ ಕೂಡ ಭಾಳ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಐಕ್ಯಮತ್ಯದಿಂದ ನಡೆಸ್ಕೊಂಡು ಹೋಗ್ಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಮತ್ತು ಇಲ್ಲಿ ಏನು 8 ವರ್ಷಗಳಲ್ಲೂ ಕೂಡ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ಕೂಡ ನಡೆದಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಕೂಡ ಈ 9ನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಜೃಂಭಣೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗ್ತಕ್ಕಂಥದ್ದು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳ ಜವಾಬ್ದಾರಿಯಾಗಿರ್ಬೇಕಾಗ್ತದೆ. ಯಾಕೆಂದರೆ ಇವತ್ತು ನಾವೆಲ್ಲರೂ ಕೂಡ ಐಕ್ಯಮತ್ಯದಿಂದ ಹೋಗ್ತಾ ಇದ್ದೀವಿ. ನಮಗೆಲ್ರಿಗೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಇದೆ. ಯಾವುದೇ ಒಂದು ಧರ್ಮದ ಆಚರಣೆಯನ್ನು ನಾವೆಲ್ಲರೂ ಕೂಡ ನಿರ್ಭೀತಿಯಿಂದ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಎಲ್ಲೋ ಒಂದೊಂದು ಕೂಡ ಸಣ್ಣ ಅಹಿತಕರ ಘಟನೆಗಳಾದಂಥ ಸಂದರ್ಭದಲ್ಲಿ ಅವನ್ನ ದೊಡ್ಡ ಮಟ್ಟಕ್ಕೆ ಬಿಡಿಸಿ ಅದರ ಮುಂದಿನ ಏನು ಕಾರ್ಯಕ್ರಮಗಳು ಆಗದಂಥ ರೀತಿಯಲ್ಲಿ ತಡೆ ಹಿಡ್ತಕ್ಕಂಥ ಕೆಲವು ಸನ್ನಿವೇಶಗಳು ಕೂಡ ಹಿಂದೆ ನಡೆದಿರ್ಬೋದು. ಆದರೆ ಅದನ್ನು ಯಾವುದೂ ಕೂಡ ಮುಂದೆ ಆಗದಂತಹ ರೀತಿಯಲ್ಲಿ ಭಾಳಷ್ಟು ಐಕ್ಯಮತ್ಯದಲ್ಲಿ, ಏಕೆಂದರೆ ನಾವೆಲ್ಲರೂ ಕೂಡ ಈಗಾಗಲೇ ಸಿರಾ ತಾಲೂಕಿನ ಸಮಸ್ತ ಹಳ್ಳಿಗಳಿಂದಲೂ ಕೂಡ ಹಿಂದೂ ಮಹಾಗಣಪತಿಗೆ ಬರ್ತಕ್ಕಂಥ ಜನವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷನೂ ಕೂಡ ಅದಕ್ಕೆ ಇನ್ನೂ ಒಂದು ಪಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗಣಪತಿಯ ವಿಜೃಂಭಣೆಯನ್ನು ನಾವು ಮಾಡಬೇಕಾಗ್ತದೆ. ಇದೊಂದು ನಮ್ಮೆಲ್ಲರ ಸಂಕೇತ, ನಮ್ಮೆಲ್ಲ ಹಿಂದೂಗಳ ಒಂದು ಸಂಕೇತ, ಇದು ತಾಲೂಕಿನ ಸಂಕೇತ, ಇದು ನಮ್ಮ ಜಿಲ್ಲೆಗೆ ಇವತ್ತೊಂದು ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ನಮ್ಮ ಎಲ್ಲ ಪಕ್ಷಾತೀತವಾಗಿ ಇವತ್ತು ಮುಖಂಡರುಗಳು ಕೂಡ ಇವತ್ತು ಆಗಮಿಸಿದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮುಂದಿನ ಎಲ್ಲ ಹಂತದ ಕಾರ್ಯಕ್ರಮಗಳು ಕೂಡ ನಮ್ಮ ಎಲ್ಲ ಏನು ಯುವಕರುಗಳು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಈ ಕಾರ್ಯಕ್ರಮಗಳಿಗೆ ಎಲ್ಲರನ್ನೂ ಕೂಡ ಉಪಯೋಗಿಸ್ಕೊಂಡು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀರ. ಅದೇ ರೀತಿ ನೀವು ನಡೆಸ್ಕೊಂಡು ಹೋಗಿ ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಿಮಗೆ ಕೈ ಜೋಡಿಸ್ತೀವಿ. ನೀವು ಎಂಥ ಸಂದರ್ಭದಲ್ಲೂ ಸಮೇತ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವು ಪೂರಕವಾಗಿ ಪ್ರೇರಕರಾಗಿರ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ನಾನು ಮಾತಾಡ್ತೀನಿ.